ಇನ್ನು ಪ್ರತಿಯೊಂದಕ್ಕೂ ಜ್ಯೋತಿಷ್ಯ ಕೇಳೋದಕ್ಕೆ ಜ್ಯೋತಿಷಿಗಳ ಬಳಿ ಹೋಗ್ತಕ್ಕಂಥ ಮಹಿಳೆಯರೇ ಬಿ ಕೇರ್ಫುಲ್. ಹೆಣ್ಣು ಮಕ್ಕಳ ವೀಕ್ನೆಸ್ ಅನ್ನೇ ಬಂಡವಾಳ ಮಾಡಿಕೊಂಡು ಕೋಟಿ ಕೋಟಿ ಹಣವನ್ನು ಲಪಟಾಯಿಸಿರುವ ಸ್ವಾಮೀಜಿ ವಿರುದ್ಧ ಒಂದು ದೂರು ದಾಖಲಾಗಿದೆ. ಯಾರು ಆ ಮಹಾನುಭಾವ ಅನ್ನೋದರ ಕುರಿತಂತೆ ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಮಹಿಳಾ ಭಕ್ತಾದಿಗಳಿಗೆ ಕೋಟಿ ಕೋಟಿ ಹಣ ಪಂಗನಾಮ. ಗಂಡಂದಿರ ಒಳಿತಿಗಾಗಿ ಪೂಜೆ ಹೆಸರಲ್ಲಿ ಹಣ ಪಡೆದು ವಂಚನೆ. ಹಲವು ಮಹಿಳೆಯರಿಂದ ಹಣ ಪಡೆದು ವಂಚಿಸಿದ ಗುರು ಶಿಷ್ಯ. ಮೋಸ ಹೋಗುವವರು ಎಲ್ಲಿವರೆಗೂ ಇರ್ತಾರೋ ಅಲ್ಲಿಯ ತನಕ ಮೋಸ ಮಾಡುವ ದುರುಳರು ಇರ್ತಾರೆ ಅನ್ನೋದಕ್ಕೆ ಈ ಖತರ್ನಾಕ್ ಸ್ವಾಮೀಜಿಯೇ ತಾಜಾ ಉದಾಹರಣೆ. ಈತನ ಹೆಸರು ಡಾಕ್ಟರ್ ಕಿರಣ್ ಕುಮಾರ ಸ್ವಾಮೀಜಿ ಅಂತ. ಮಹಿಳೆಯರ ವೀಕ್ನೆಸ್ ಅನ್ನೇ ಬಂಡವಾಳ ಮಾಡಿಕೊಂಡು ಜ್ಯೋತಿಷ್ಯ ಹೇಳಿ ಕಷ್ಟ ಪರಿಹಾರ ಮಾಡಿಸ್ತೀನಿ ಅಂತ ಹಣ ಪಡೆದು ಉಂಡೆನಾಮ ಹಾಕಿದ್ದಾನೆ. ಡೋಂಗಿ ಸ್ವಾಮೀಜಿಯ ಮಾತು ಕೇಳಿ ಹಣ ಕಳೆದುಕೊಂಡ ಮಹಿಳೆಯರು ಠಾಣೆ ಮೆಟ್ಟಿಲೇರಿದ್ದಾರೆ. ಹೀಗೆ ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಕ್ಯಾಮರಾ ಮುಂದೆ ಸಮಸ್ಯೆ ಹೇಳಿಕೊಳ್ತಾ ಇರೋ ಅಷ್ಟೂ ಮಹಿಳೆಯರು ಸ್ವಾಮೀಜಿಗೆ ಹಣ ಕೊಟ್ಟು ಕಳೆದುಕೊಂಡಿರುವವರು. ಗುಂಪಿನಲ್ಲಿರುವ ಮಹಿಳೆಯರಲ್ಲಿ ಒಬ್ಬರಿಗೆ 3 ಕೋಟಿಯಷ್ಟು ವಂಚಿಸಿದರೆ ಉಳಿದವರಿಂದ 10-15 ಲಕ್ಷದಷ್ಟು ಹಣ ಪಡೆದು ವಂಚಿಸಿದ್ದಾನಂತೆ ಡಾಕ್ಟರ್ ಕಿರಣ್ ಕುಮಾರ್ ಗುರೂಜಿ. ಇದಿಷ್ಟೇ ಅಲ್ಲದೆ ಕೆಲ ಮಹಿಳೆಯರ ಬಳಿ ಚಿನ್ನಾಭರಣ ಪಡೆದು ವಂಚಿಸಿದ್ದಾನೆ ಸ್ವಾಮೀಜಿ ಕಿರಣ್ ಹಾಗೂ ಶಿಷ್ಯ ಲೋಹಿತ್. ಇನ್ನು ಹಣ ಕೇಳೋದಕ್ಕೆ ಹೋದರೆ ಮಹಿಳೆಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ರೌಡಿಗಳನ್ನು ಬಿಟ್ಟು ಹಲ್ಲೆ ಮಾಡಿಸ್ತಿದ್ದಾರೆ ಅಂತ ಮಹಿಳೆಯರು ಆರೋಪಿಸಿದ್ದಾರೆ. ತಕ್ಷಣ ಫಸ್ಟ್ ಏನು ಹೇಳೋದು, ನಮ್ಮ ಮನೆಗಳಲ್ಲಿ ನಮ್ಮ ಗಂಡಸರುಗಳಿರ್ತಾರಲ್ಲ ಅವ್ರು ಸತ್ತೋಗ್ತಾರೆ ಅಂತಾನೆ. ನಾವು ಎದ್ರುಕೊಂಡು ಆಯ್ತು ಪೂಜೆ ಮಾಡಿಸ್ತೀವಿ ಅಂತಂದಾಗ ಅವ್ನು ನಮ್ಮ ಹತ್ರ ಕೋಟ್ಯಾಂತರ ರೂಪಾಯಿ ತಿಂದಿದ್ದಾನೆ. ಕೋಟಿ ಮೇಲೇನೆ. ನಾವು ಕ್ಯಾಶ್ ಅಲ್ಲೂ ಕೊಟ್ಟಿದೆ, ಅದೆಲ್ಲ ನಂಗೆ ಸಿಲ್ಲ, ಅಕೌಂಟಿಂದ ಹೋಗಿದೆ, ಒಂದು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ. ನಮ್ಮ ಪ್ರಾಪರ್ಟಿಗಳ ಬಗ್ಗೆ ಎಲ್ಲ ತಿಳ್ಕೊಂತಾನೆ. ಆಮೇಲೆ ಮಾಸ್ಟರ್ ಪ್ಲಾನ್ ಮಾಡ್ತಾನೆ. ನನ್ನ ಹತ್ರ ಏನಿಲ್ಲ ದುಡ್ಡು ಕೊಡೋಕ್ಕೆ ಅಂದಾಗ ನನ್ನ ಪ್ರಾಪರ್ಟಿ ಬಗ್ಗೆ ಮುಂಚೆನೆ ತಿಳ್ಕೊಂಡಿರ್ತಾನೆ. ಬಿಡಿ ನಮ್ಮ ಕಡೆ ಇದ್ದಾರೆ, ನಾನು ಪ್ರಾಪರ್ಟಿ ಮಾಡಿಸ್ಕೊಡ್ತೀನಿ, ಸ್ವಲ್ಪ ಪೂಜೆಗೆ ತೊಗೊಂಡು ಮಿಕ್ಕಿದ್ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯಾವ ಪೂಜೆನೂ ಮಾಡಿಸಲ್ಲ ಸರ್. ಅದು ಪೂಜೆ ಮಾಡಿಸಿಕೊಳ್ಳಲು ಹೋಗುವ ಮಹಿಳೆಯರಿಗೆ ನಿಮ್ಮ ಮನೆಯಲ್ಲಿ ಸಮಸ್ಯೆ ಇದೆ, ನಿಮ್ಮ ಕುಟುಂಬದ ಮೇಲೆ ವಾಮಾಚಾರ ಮಾಡಿಸಿದ್ದಾರೆ, ಇದರ ಪರಿಹಾರಕ್ಕೆ ಪೂಜೆ ಹವನ ಮಾಡಿಸಬೇಕು, ಇಲ್ಲದೆ ಹೋದರೆ ನಿಮ್ಮ ಗಂಡ ಸತ್ತು ಹೋಗುತ್ತಾನೆ ಎಂದು ಮಹಿಳೆಯರಿಗೆ ಭಯ ಹುಟ್ಟಿಸುತ್ತಿದ್ದ. ಈತನ ಮಾತಿಗೆ ಭಯಗೊಂಡು ಸಮಸ್ಯೆ ಪರಿಹಾರಕ್ಕಾಗಿ ಕೇಳಿದಷ್ಟು ಹಣ ಕೊಟ್ಟು ಕಳೆದುಕೊಂಡಿದ್ದಾರೆ. ಸರ್, ನನಗೆ 7 ಲಕ್ಷ ಮೋಸ ಆಗಿದೆ. ನನಗೆ ಫ್ರೆಂಡಿಂದ ನನಗೆ ಪರಿಚಯ ಆಯಿತು. ಹಿಂಗೆ ನನ್ನ ಮಗನಿಗೆ ಜಾತಕ ಬರ್ಸೋಕ್ಕೆ ಅಂತ ಹೋಗಿದ್ದೆ. ಹೋದಾದ್ಮೇಲೆ ಈ ಥರ ತುಂಬ ಪ್ರಾಬ್ಲಮ್ ಆಗ್ತಿದೆ, ಮಗಂದು ತುಂಬ ಸಾಯೋ ಪರಿಸ್ಥಿತಿಲಿದೆ, ನೀವು ಪೂಜೆ ಮಾಡಿಸಿ ಅಂದರು. ನಾನು ಸ್ಟಾರ್ಟಿಂಗಲ್ಲಿ ಒಂದು 23,000 ಒಂದ್ಸತಿ ಕೊಟ್ಟೆ. ಎಲ್ಲ ಕ್ಯಾಶೇ ಅವ್ರು ಇಸ್ಕೊಳೋದು. ಎಲ್ಲ ಹೆಣ್ಮಕ್ಳು ಇದನ್ನ ಕಲಿಬೇಕು. ಇನ್ಮೇಲೆ ಇರ್ತಾರೆ ಸ್ವಾಮೀಜಿಗಳು, ಬಟ್ ಈ ಥರ ಇರಲ್ಲ. ಯಾರಿಗೂ ಮೋಸ ಆಗಬಾರ್ದು ಅಷ್ಟೇ. ಈಗ 6 ಲಕ್ಷ ತಗೊಂಡಿರೋದನ್ನು ಕೂಡ ನಾನು ಇಲ್ಲ ಅಂತಿದ್ದಾನೆ. ನಾನು ಯಾರು ಅನ್ನೋದು ಕೂಡ ಗೊತ್ತಿಲ್ಲ ಅಂತಿದ್ದಾನೆ. ಸದ್ಯ ಡೋಂಗಿ ಜ್ಯೋತಿಷಿ ಡಾಕ್ಟರ್ ಕಿರಣ್ ಕುಮಾರ್ ಹಾಗೂ ಶಿಷ್ಯ ಲೋಹಿತ್ ವಿರುದ್ಧ ಮಹಿಳೆಯರು ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಎಫ್ಐಆರ್ ದಾಖಲಾಗಿದ್ದು ನಾಪತ್ತೆಯಾಗಿರೋ ಗುರು ಶಿಷ್ಯರಿಗೆ ಹುಡುಕಾಟ ನಡೆಸಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.